ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಉಮೇಶ್ ಜಾಧವ್ ಸದ್ಯ ಮಹಾರಾಷ್ಟ್ರದಲ್ಲಿದ್ದಾರೆ. ಅಲ್ಲಿಂದ ಅವರು ನೇರವಾಗಿ ಮುಂಬೈನತ್ತ ಪ್ರಯಾಣವನ್ನ ಬೆಳೆಸ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆಪರೇಷನ್ ಡೆಲ್ಲಿ ವಿಚಾರವಾಗಿ ಇಂದು ಸಂಜೆ ಅಥವಾ ನಾಳೆ ಅತೃಪ್ತ ಶಾಸಕರ ಗುಂಪು ಒಂದೆಡೆ ಸೇರುವಂತಹ ಸಾಧ್ಯತೆ ಇದೆ. ಸದ್ಯ ಮಹಾರಾಷ್ಟ್ರ ಪ್ರವಾಸದಲ್ಲಿರುವಂತಹ ಉಮೇಶ್ ಜಾಧವ್ ಮುಂಬೈನತ್ತ ಪ್ರಯಾಣವನ್ನ ಬೆಳೆಸಲಿದ್ದು ಎಲ್ಲರೂ ಒಟ್ಟಾಗಿ ಕೂತು ಚರ್ಚಿಸುವ ಸಾಧ್ಯತೆ ಮುಂಬೈನಲ್ಲಿ ಠಿಕಾಣಿ ಹೂಡಿದ್ದಾರೆ ಕಾಂಗ್ರೆಸ್ನ 12 ಶಾಸಕರು. ಇವರ ಪೈಕಿ ಉಮೇಶ್ ಜಾಧವ್ ಕೂಡ ಅವರ ಜೊತೆಗೆ ಸೇರುವಂತಹ ನಿಟ್ಟಿನಲ್ಲಿ ಎಲ್ಲ ವಿಚಾರಗಳು ಕೂಡ ಸದ್ಯ ಗೋಚರಿಸ್ತಾ ಇದೆ. ಇಂದು ಸಂಜೆ ಅಥವಾ ನಾಳೆ ಅತೃಪ್ತ ಶಾಸಕರ ಗುಂಪು ಒಂದೆಡೆ ಸೇರುವಂತಹ ಸಾಧ್ಯತೆಗಳು ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ಮಹಾರಾಷ್ಟ್ರದಿಂದ ಮುಂಬೈನತ್ತ ಉಮೇಶ್ ಜಾಧವ್ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಅವರ ಸೋದರ ಬಿಚ್ಚಿಟ್ಟಂತಹ ಸ್ಟೇಟ್ಮೆಂಟ್ ಏನು? ಹೌದು ದಿವ್ಯ, ಈ ಒಂದು ಕಾಂಗ್ರೆಸ್ ನಾಯಕರಿಗೆ ಒಂದು ಕೈಕೊಟ್ಟು ಸ್ವಿಚ್ ಆಫ್ ಆಗಿ ಸ್ವಿಚ್ ಆಫ್ ಮಾಡಿ ಹೋದಂತಹ ಉಮೇಶ್ ಜಾಧವ್ ಈಗ ಮಹಾರಾಷ್ಟ್ರದ ಪೌರಾಗಢ್ ತಾಲೂಕಿನ ಉಮ್ರಾ ಗ್ರಾಮದಲ್ಲಿರುವಂತಹ ಸೇವಾಲಾಲ್ ರಾಮರಾಮ್ ಮಹಾರಾಜರ ಒಂದು ಆಶೀರ್ವಾದ ಪಡೆಯಲು ಹೋಗಿದ್ದಾರೆ. ಈಗ ಅಲ್ಲಿಂದ ನೇರವಾಗಿ ಮುಂಬೈನತ್ತ ಪ್ರಯಾಣ ಮಾಡಲಿದ್ದು ಅಲ್ಲಿ ಏನು ಅತೃಪ್ತ ಶಾಸಕರಿದ್ದಾರೆ ಅವರೊಂದಿಗೆ ಸೇರ್ಕೊಂಡು ಮುಂದಿನ ಒಂದು ನಡೆ ಬಗ್ಗೆ ಎಲ್ಲಾ ರೀತಿಯ ಒಂದು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಈಗ ಅವರ ಸಹೋದರರು ಈಗಾಗಲೇ ಹೇಳಿದ ಪ್ರಕಾರ ಈ ಬರುವಂತಹ 18ನೇ ತಾರೀಕು ಬಹುತೇಕವಾಗಿ ದೆಹಲಿಯಲ್ಲಿ ಉಮೇಶ್ ಜಾಧವ್ ಸೇರಿದಂತೆ ಅತೃಪ್ತ ಎಲ್ಲಾ ಶಾಸಕರು ಕೂಡ ಈ ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿ ಸೇರುವುದು ಬಹುತೇಕ ಖಚಿತ ಆಗಿದೆ. ಇದೇ ಸಂದರ್ಭದಲ್ಲಿ ಅವರ ಸಹೋದರರು ಇನ್ನೊಂದು ಅಂಶ ಕೂಡ ಹೇಳಿದ್ರು, ಒಂದು ವೇಳೆ ಆಪರೇಷನ್ ಕಮಲ ಸಕ್ಸಸ್ ಆಗುತ್ತೋ ಆಗಲ್ವೋ ಅದು ನಮ್ದು ಬೇಕಾಗಿಲ್ಲ, ಆದ್ರೆ ನಮ್ಮ ಸಹೋದರ ಉಮೇಶ್ ಜಾಧವ್ ಅವರು ಲೋಕಸಭೆ ಚುನಾವಣೆಗೆ ಹೋಗಿ ಒಂದು ಲೋಕಸಭಾ ಆ ಒಂದು ಸ್ಪರ್ಧೆ ಮಾಡ್ಬೇಕಂತ ಹೇಳಿ ಇಚ್ಛೆ ಪಟ್ಟಿದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧವಾಗಿ ಅವರು ಕಲಬುರಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಮಾತ್ರ ಖಚಿತ ಅಂತ ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ. ದಿವ್ಯಾ, ಹಾಗಿದ್ರೆ ಬಾಕಿ ಮಂದಿ ಏನ್ ಮಾಡ್ತಾರೋ ಏನೋ, ಉಮೇಶ್ ಜಾಧವ್ ಅವರ ನಿಲುವಂತೂ ನಿಶ್ಚಿತ ಅನ್ನೋದು ಕನ್ಫರ್ಮ್ ಆದಂತೆ ಕಾಣಿಸ್ತಾ ಇದೆ. ಹೌದು ದಿವ್ಯ, ಈಗಾಗಲೇ ಹೇಳಿದಂತೆ ಒಂದು ಕಡೆ ಆಪರೇಷನ್ ಕಮಲ ಸಕ್ಸಸ್ ಆಗಿ ರಾಜ್ಯದಲ್ಲಿರುವಂತಹ ಸಮ್ಮಿಶ್ರ ಸರ್ಕಾರ ಬೀಳುತ್ತೋ ಏನ್ ಮಾಡುತ್ತೋ ಅದಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ನಾವು ಹೋಗ್ತಾ ಇರೋದು ಲೋಕಸಭಾ ಚುನಾವಣೆ ಸಲುವಾಗಿ, ಅಂದ್ರೆ ಕಲಬುರಗಿ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಎದುರು ನಾವು ಸ್ಪರ್ಧೆ ಮಾಡಬೇಕಾಗಿದೆ. ಆ ಒಂದು ಕಾರಣಕ್ಕೆ ಒಂದು ಬಿಜೆಪಿ ರಾಷ್ಟ್ರೀಯ ನಾಯಕರ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ. ಅದೇ ರೀತಿಯಾಗಿ ಚಿಂಚೋಳಿಯ ಒಂದು ಉಪಚುನಾವಣೆಗೂ ಕೂಡ ನಮ್ಮ ಒಂದು ಅಭ್ಯರ್ಥಿಗೆ ಟಿಕೆಟ್ ಕೊಡುವ ಭರವಸೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಅವರ ಸಹೋದರರು ಒಂದು ಸ್ಪಷ್ಟೀಕರಣ ನೀಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗೆ. ಉಮೇಶ್ ಜಾಧವ್ ಅವರ ಸಹೋದರ ಕೂಡ ಮಾತನಾಡಿದ್ರು ಪಬ್ಲಿಕ್ ಟಿವಿ ಜೊತೆಗೆ. ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ನ ಆಧಾರವಾಗಿಯೇ ನಾವು ಈ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಅಂತ ನಮ್ಮ ಪ್ರತಿನಿಧಿ ತಿಳಿಸ್ತಾ ಇದ್ದಾರೆ.